ಭಯಹರನೆ ಚಿದಂಬರನೆ ಜಟಾಧರನೆ ನೀಲಕಂಠ ಜಗಕರ್ಮಾಂಬರನೆ ಭವಾನಿ ವರಗಂಗಾಧರನೆ ಶಿವನೇ ಭಯಹರನೆ ಚಿದಂಬರನೆ ಜಟಾಧರನೆ ನೀಲಕಂಠ ಜಗಕರ್ಮಾಂಬರನೆ ಭವಾನಿ ಸೊಗಸಾಗಿ ಆಡುತ್ತಿರುವಿರಿ ತಾತ. ನೀವು ಯಾರು ತಾತ? ಮಗು, ನಾನೊಬ್ಬ ವೃದ್ಧ ಬ್ರಾಹ್ಮಣ. ಭಿಕ್ಷಾಟನೆಗೆಂದು ಮುಂದಿನ ಗ್ರಾಮಕ್ಕೆ ಹೋಗುತ್ತಿರುವೆನು. ನೀನು ಯಾರಪ್ಪ? ನಾನು ಕತ್ತೆ ಕಾಯೋ ಬಾಲಕ ತಾತ. ಕತ್ತೆ ಕಾಯೋ ಬಾಲಕನೇ? ಕತ್ತೆ ಕಾಯೋ ಬಾಲಕನು ಎಷ್ಟೊಂದು ಭಕ್ತಿಯಪ್ಪ. ಶ್ರೀಹರಿಯನ್ನು ಇಷ್ಟೊಂದು ಧ್ಯಾನಿಸುತ್ತಿರುವೆಯಲ್ಲ, ಈ ಕಾಡಿನಲ್ಲಿ ಶ್ರೀಹರಿ ಇರುವನೇ? ತಾತ, ಈಗ ತಾನೇ ನೀವೇ ಹೇಳಿದ್ದೀರಿ, ಕಲಿಯುಗದಲ್ಲಿ ಎಂಥ ಪಾಪ ಕೂಡ ಮಾಡಿದರೆ ಪರಿಣಾಮವನ್ನು ನೆನೆದರೆ ಅದು ಪರಿಹಾರವಾಗುತ್ತದೆ ಎಂದು. ದೇವರು ಎಲ್ಲೆಲ್ಲಿಯೂ ಇದ್ದಾನೆ ತಾತ. ಆಹಾ, ಎಂಥ ಭಕ್ತಿಯಪ್ಪ. ಮಗು, ನನಗೇಕೋ ತುಂಬಾ ಬಾಯಾರಿಕೆ ಆಗುತ್ತಿರೋದು. ಇಲ್ಲಿ ನೀರು ಎಲ್ಲ ಸಿಗುವುದಪ್ಪ? ತಾತ, ಆ ತೋಟದ ಒಳಗಡೆ ಸಿಹಿಯಾದ ನೀರಿದೆ. ಇದೇ ಮಾರ್ಗದಲ್ಲಿ ಹೋಗು ತಾತ. ಪಾಪ ಕೈಗಳು ನಡುಗುತ್ತಿವೆ. ಬಾ ತಾತ, ಕೊಯ್ಯನ್ನು ಹಿಡಿದುಕೊಳ್ಳುತ್ತೇನೆ. ಇದೋ ಬಾವಿ ತಾತ, ನೀರನ್ನು ಕುಡಿ ತಾತ. ಆಹಾ, ಎಂತ ಚತುರನಪ್ಪ. ನೀರು ಕುಡಿದು ದಾಹವೇನೋ ಆರಿತು, ಆದರೆ ತುಂಬಾ ಹಸಿವೆ ಆಗುತ್ತಿರುವುದಲ್ಲಪ್ಪ. ಅದು ಆ ಬಾಳೆಗೊನೆಯಲ್ಲಿ 2 ಚಿಪ್ಪು ಹಣ್ಣನ್ನು ಕಿತ್ತು ತರುವೆಯಾ? ಏ ತಾತ, ತಪ್ಪು ನಡೆಯುತ್ತಿರುವೆ. ಪರರ ಮನೆಯ ತೋಟದಲ್ಲಿ ಕಳ್ಳತನ ಮಾಡಿ ಅಂತ ಹೇಳುತ್ತಿರುವೆಯಾ? ಈ ಸುಮ್ಮನೆ ಇಲ್ಲಿಂದ ತೆರಳು. ಅದು ನನ್ನಿಂದ ಆಗದು. ನನ್ನ ಕತ್ತೆಗಳು ಯಾವ ಕಡೆ ಹೋದವು ನೋಡಿಕೊಂಡು ಬರುತ್ತೇನೆ. ಆಹಾ, ಎಂತ ಬಾಲಕನಾದರೂ ಎಂತ ಸತ್ಯವಂತನಪ್ಪ.
ಬಾಲಕನೇ ಇಷ್ಟು ಸತ್ಯವಂತನಾಗಿರುವಾಗ ಇನ್ನು ತಂದೆ ತಾಯಿಗಳನ್ನು ಕೇಳಬೇಕೆ? ಇರಲಿ, ಈ ಕಂಬಳಿಯನ್ನು ಇಲ್ಲೇ ಬಿಟ್ಟು ಹೋಗಿರುವನು. ಈಗ ನಾನೇ 2 ಚಿಪ್ಪು ಹಣ್ಣನ್ನು ಕಿತ್ತು ಅವನ ಕಂಬಳಿಯಲ್ಲಿ ಬಚ್ಚಿಟ್ಟು ನಾನಾ ಕಷ್ಟಗಳನ್ನು ಕೊಡದಿದ್ದರೆ, ತಂದೆಯ ಕೈಯಿಂದಲೇ ಮಗನ ಕರಗಳನ್ನು ಕಡಿಸದಿದ್ದರೆ, ನಾನು ಶನೇಶ್ವರನೇ, ಛಾಯಾಪುತ್ರನೇ, ರವಿನಂದನನೇ, ಜೈ ಸೂರ್ಯ.